ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ವೇದಿಕೆಯಲ್ಲಿ ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಮಂಡ್ಯ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಕನ್ನಡ ಸೇನೆಯ ರಾಜ್ಯ ಸಂಚಾಲಕರು BJP ಮುಖಂಡರಾಗಿರುವಂಥ ಜಿ ಮಹಾಂತಪ್ಪ ಅವರು, ನನ್ನ ಪೂಜ್ಯ ತಂದೆ ಸಮಾನರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಇಲ್ಲಿನ ಕಚ್ಚಿಗೆರೆ ಗ್ರಾಮದ ಎಲ್ಲ ಯಜಮಾನರುಗಳಿಗೆ, ಮುಖಂಡರುಗಳಿಗೆ, ಯುವ ಮುಖಂಡರುಗಳಿಗೆ, ತಾಯಂದರಿಗೆ ಧರ್ಮವನ್ನು ಮಾಡುವಾಗ ಧರ್ಮಕ್ಕೆ ಅಧಿಪತಿಯಾಗಿರುವಂಥ ಗುರು, ಕರ್ಮಕ್ಕೆ ಅಧಿಪತಿಯಾಗಿರುವ ಶನಿ ಪ್ರೀತಿಯಿಂದ ಮಾಡಬೇಕು. ಇದನ್ನೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಶನೇಶ್ವರನ ಸನ್ನಿಧಿಗೆ ಹೋಗಲೇಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಡುವ ಕೆಲಸದಲ್ಲಿ ಯಾರು ದೋಷ ಇಲ್ಲದೆ ಮಾಡ್ತಾರೆ. ನೋಡ್ತಿರ್ತೀವಿ ಹಳ್ಳಿಗಳಲ್ಲಿ, ಅಯ್ಯೋ ಈ ಅಮ್ಮ ತುಂಬ ಕೆಲಸ ಮಾಡೋದು, ಅಯ್ಯೋ ಈ ಹುಡುಗ ತುಂಬ ಒಳ್ಳೆ ಹುಡುಗ ಅಂತಿರ್ತಾರೆ. ಆದರೆ ಯಾಕೆ ಅವರು ಒಳ್ಳೆ ಹುಡುಗ, ಒಳ್ಳೆ ಹೆಂಗ್ಸು ಅಂತ ಯಾಕೆ ಕರೀತಾರೆ, ಒಳ್ಳೆ ಹುಡುಗಿ ಅಂತ ಯಾಕೆ ಕರೀತಾರೆ ಅಂದರೆ ಅವರು ಮಾಡುವ ಕೆಲಸದಲ್ಲಿ. ಆಡ್ತೀರಾ? ನನ್ನ ಮಗ ಎಲ್ಲರನ್ನೂ ಪರಿಚಯ ಮಾಡಿಬಿಟ್ಟವನೆ, ಮತ್ತೀಗ ಎಲ್ಲರದ್ದು ಪರಿಚಯ ಬೇಡ ಅಲ್ವಾ? ಎಷ್ಟು ಚೆನ್ನಾಗಿ ಎಲ್ಲರನ್ನು ಎಷ್ಟು ಚೆನ್ನಾಗಿ, ಎಷ್ಟು ಸೊಗಸಾಗಿ, ಎಷ್ಟು ಆತ್ಮೀಯವಾಗಿ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಂಡ. ಇವತ್ತು ಆ ದೇವರಲ್ಲಿ ಹಾಡು ಹೇಳ್ತಾ ಪ್ರಾರಂಭ ಮಾಡೋಣ. ಹೇಳ್ಬೇಕು ನೀವೆಲ್ಲರೂ, ಸೌಂಡ್ ಇಲ್ಲ. ದೇವಾ ಮನ್ಸನ ಜೀವ ನೀ ನುಡಿಸಿ ಹಾಡ್ಯಾಕ ಡಮರು ಆಗ್ಯಾವ, ನೀ ನುಡಿಸಿ ಹಾಡ್ಯಾಕ ಡಮರು ಆಗ್ಯಾವ, ಯಾಕೋ ಶಿವಲಿಂಗ ನಡೆಸುತ್ತೀಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿದಾಳ. ಕರ್ಸ್ಕೊಂಡಿಲ್ಲ ನನ್ನನ್ನ, ಯಾವುದೋ ಋಣ ಇದೆ ತೀರಿಸ್ಬೇಕು ಬಾರವ ಅಂತ ಕರ್ಸ್ಕೊಂಡಿದ್ದಾನೆ. ಇದಾದ ಮೇಲೆ ನನ್ನನ್ನು ಕರೆಸ್ಬೇಕು. ಎಲ್ಲ ಅಧಿಕಾರಿಗಳ ಜೊತೆ ಕಚ್ಚಿಗೆರೆ ಊರಿಗೆ ಬರ್ತೀನಿ. ನಮ್ಮ ಇಡೀ ಈ ಊರಿನ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮ ಮಾಡೋಣ. ಆಯೋಗದ ಅಧ್ಯಕ್ಷೆ ಬಂದ್ರೆ ಎಲ್ಲ ಸರ್ಕಾರದ ಅಧಿಕಾರಿಗಳು ಬರ್ತಾರೆ. ಈ ಊರಿಗೆ ಮುಂದಿನ ನನ್ನ ಭೇಟಿ ಸರ್ಕಾರದ ಅಧಿಕಾರಿಗಳೊಂದಿಗೆ ಊರಿನ ಮೂಲಭೂತ ಸೌಕರ್ಯ ಸಮಸ್ಯೆಗಳು, ಮಹಿಳಾ ಸ್ಪಂದನ ಕಾರ್ಯಕ್ರಮ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದವಳು. ಇಲ್ಲಿ ಎಷ್ಟೊಂದು ಜನ ತಾಯಂದಿರಿದ್ದೀರಾ, ತಂದೆಯಂದಿರಿದ್ದೀರಾ, ಅಣ್ಣಂದಿರಿದ್ದೀರಾ. ಇಲ್ಲಿ ಪುಟಾಣಿ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ಲು. ನಮ್ಮೂರಲ್ಲಿ ಋತುಮತಿ ಆದಮೇಲೆ ಓದಿಸ್ತಿರ್ಲಿಲ್ಲ. 2-3 ವರ್ಷಕ್ಕೆ
ಗಂಡು ನೋಡಿ ಮದುವೆ ಮಾಡಿಬಿಡೋರು. ಅಂಥ ಕಾಲದಲ್ಲಿ ನಾವು ಹುಟ್ಟಿದ್ದು. ಈಗ ನನಗೆ 51 ವರ್ಷ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ಋತುಮತಿ ಆದ್ಮೇಲೆ ನಮ್ಮ ತಾಯಿ ಹೇಳ್ತಾರೆ, ಒಳ್ಳೆ ವರಗಳು ಬರ್ತಾ ಇದೆ, ಮಗಳಿಗೆ ಮದುವೆ ಮಾಡೋಣ ಅಂತ. ಅವಳು ನಿಂತ್ಕೋಬೇಕು, ಯಾರ ಹತ್ರ ಕೈ ಚಾಚಿ ದುಡ್ಡು ಬೇಡಬಾರ್ದವಳು. ನಮ್ಮ ತಾಯಿ ಅಂತಾರೆ, ಒಳ್ಳೆ ಶ್ರೀಮಂತನಿಗೆ ಮದುವೆ ಮಾಡೋಣ ನಮ್ಮ ಮಗಳನ್ನ. ನಮ್ಮ ತಂದೆ ಹೇಳ್ತಾರೆ, ಶ್ರೀಮಂತನಿಗೆ ಮದುವೆ ಮಾಡ್ತೀಯ ಸರಿ, ಏನು ಆಸ್ತಿ ಎಲ್ಲ ಬರ್ಕೊಡ್ತಾನ? ಹೆಣ್ಮಗಳಿಗೆ ಇಲ್ಲಿ ಯಾರ್ಯಾರಿಗೆ ಆಸ್ತಿ ಬರ್ಕೊಟ್ಟಾರೆ ಕೈ ಎತ್ರಿ ನೋಡೋಣ. ಒಬ್ರು ಎತ್ತುವಲ್ರಲ್ರು. ಇದೇನು ಬಾರಿ ದುರಂತ ಕಂಡ. ನಾನು ಓದ್ದೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಓದಿಸ್ತಾರೆ, ನೀವು ಓದ್ಲಿಲ್ಲ, ನೀವು ಓದೋ ವಯಸ್ಸಲ್ಲಿ ಲವ್ ಮಾಡ್ಕೊಂಡು ಹೋಗ್ಬಿಟ್ರಿ, 24 ಗಂಟೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರಿ ಅಂದ್ರೆ ನೀವು ನನ್ನಂಗ ಆಗಕ್ಕಾಗಲ್ಲ. ನೀವು ಕುತ್ಕೊಂಡು ಓದ್ಬೇಕು. ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾರೆ, ನೀವು ಓದ್ಬೇಕು. ಅವಾಗ ನೋಡೋಳು, ನೋಡ್ದೇನೋ ಅವಳು ಎಷ್ಟು ಚಿಕ್ಕ ಹುಡುಗಿ ನೋಡಿ, ಬಾರಿ ನೋಡಿ ಹುಡುಗಿ, ನಾನು ಓದ್ತೀನಿ ಅಂತ ಹಿಂಗೆ ಎತ್ಕೊಂಡ್ಮೇಲೆ ಯಾರ ಮಗಳು ಇವಳು? ಯಾರ ಮಗಳು? ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಪ್ಪನ ಹೆಸರೇನವ? ಯತೀಶ್. ನಿಮ್ಮ ಅಮ್ಮನ ಹೆಸರೇನು? ಹಂಸ. ಎಲ್ಲಿದ್ದೀರವ? ಅಲ್ಲಿದ್ದೀರಾ? ನೋಡು, ನಾನು ಇಷ್ಟು ಹೇಳಿದಕ್ಕೆ ಅವಳು ಕೈ ಎತ್ತಬಿಟ್ಲು ನಾನು ಓದ್ತೀನಿ ಅಂತ. ನಾನು ಇಲ್ಲಿಂದ ಹೋದ್ಮೇಲೆ ನನ್ನ ಮಾತಿಗೆ ಒಬ್ಬ ಮಗಳು ಓದಿದ್ರು ಸಾಕವ, ನಾನು ಕರ್ಸಿದಕ್ಕೆ ಸಾರ್ಥಕ. ಒಬ್ಬ ಮಗಳಲ್ಲ, ಎಲ್ಲ ಮಗಳು ಓದಬೇಕು, ಎಲ್ಲ ಮಗ ಓದಬೇಕು. ಓದ್ತೀರೇನ್ರು? ಓದ್ತೀರಾ? ಕುಡಿತಾರ ನಿಮ್ಮೂರಲ್ಲಿ? ಕುಡುಕ್ರವ್ರೇನವ? ಸೇದವ್ರವ್ರ? ಹಂಗ ಮಾತ್ರ ನೀವು ಆಗಬಾರ್ದು ಮಕ್ಕಳೇ, ಗೊತ್ತಾಯ್ತಾ? ನಿಮ್ಮೂರು ಕುಡಿತ ಮುಕ್ತ ಊರಾಗಬೇಕು. ಅವಾಗ ನೋಡಪ್ಪ, ನೀವು ಒಂದಿನ ಈ ಊರಿನಲ್ಲಿ ನನ್ನಂಗ ಆಗಕ್ ಸಾಧ್ಯ. ನಿಮ್ ಶಾಸಕರು ಯಾರು? ಮಹೋತ್ಸವ ಅಂದ್ಬಿಟ್ಟು ಆ ಊರಿಗೆ ಒಂದು ಒಳ್ಳೆ ಸಂದೇಶ ಕೊಡುವಂತ, ದೇಶ ಕಾಯುವಂತ ಯೋಧನ ಕರೆದಿದ್ದಾರೆ. ಬಾತ್ರೂಮ್ಗಳಲ್ಲಿ ನಂಬರ್ ಬರ್ಸ್ಬಿಟ್ಟು ಹೆಣ್ಣು ಮಕ್ಕಳನ್ನ ಸೆಳೆತ ಮಾಡಿ ಅವರ ಬಾಳನ್ನ ನಾಶ ಮಾಡ್ತಾ ಹೇಗಾಗತ್ತೆ ಅಂತೇಳಿ ಅದ್ರ ಮೇಲೊಂದು ಚಿತ್ರವನ್ನ ತೆಗೆದಂತ ಒಬ್ಬ ನಿರ್ದೇಶಕನ್ನ ಕರೆಸಿದ್ದಾರೆ, ಒಬ್ಬ ಚಿತ್ರ ನಟನನ್ನ ಕರೆಸಿದ್ದಾರೆ, ಒಬ್ರು ಸಂಘಟನೆಯವ್ರನ್ನ ಕರೆಸಿದ್ದಾರೆ, ಹೋರಾಟಗಾರರನ್ನ ಕರೆಸಿದ್ದಾರೆ. ಎಂತ ಪುಣ್ಯ ಅಪ್ಪ ಇದು ಕಚ್ಚಿಗೆರೆ ಗ್ರಾಮ. ಈ ಪುಣ್ಯ ಗ್ರಾಮದಲ್ಲಿ ದೇವರ ಮುಂದೆ ಪ್ರಮಾಣ ಮಾಡ್ತೇನೆ, ನಮ್ಮ ಮನೆಯಲ್ಲಿರುವಂತ ಸೌಂದರ್ಯ ಬರ್ತಾ ಇಲ್ವಲ್ಲ ಅಲ್ಲಿಂದ, ನಮ್ಮ ಮನೆಯಲ್ಲಿರುವಂತ ಕಾಣ್ತಾ ಇದೆ, ರೆಕಾರ್ಡ್ ಮಾಡ್ರಿ ಅವ್ರನ್ನೆಲ್ಲರೂ. ಹೆಣ್ಣು ಮಕ್ಕಳನ್ನ, ತಾಯಂದಿರನ್ನ, ಅಕ್ಕ ತಂಗಿಯರನ್ನ ಕೆಟ್ಟ ಪದಗಳಿಂದ ಬೈಯೋದಿಲ್ಲ, ಒಡೆಯೋದಿಲ್ಲ. ಬರೀ ಮಕ್ಕಳಷ್ಟೇ, ಒಬ್ರು ಆ ಕಡೆಯಿಂದ ಒಂದು ಸೌಂಡ್ ಇಲ್ಲ ನೋಡವ. ನಾನು ತಾಯಿಯಾಗಿ ಮತ್ತೊಮ್ಮೆ ಆ ಭಗವಂತನನ್ನು ಕೇಳ್ಕೊಂಡು Sure.
ಡಮ 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 ಡಮರುಗ ಬಡಿದಿದೆ ನಾದಮಯ ಗಣ 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 ಒಳಗಿದೆ ಕಂಠಮಯ ದಗ 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 ಉರಿದಿದೆ ಅಗ್ನಿ ಜ್ವಾಲಮಯ ಬಡ 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 ಬಡಿದಿದೆ ಸಿಡಿಲ ಘೋರ ಭಯ ಹೋಯ್ತು ಬಡ ಜೀವವು ದಯ ತೋರೋ ಭಗವಂತ ಗುಣಮಾರಾಗಣ ಸೇರಿಸೋ ಶಿವನೇ ನೀ ಧೀಮಂತ ಶಿರವಾಗುತ್ತ ನಿನ್ನ ಕರೆದಿದೆ ಕನಿಕರಿಸೋ ಗುಣವಂತ ಶಿವ 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 ಶಂಕರ ಹರ ಹರ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ನರ್ಸಿಂಗ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಂತ ಹೆಣ್ಮಕ್ಳು ಟ್ರೈನಿಗೆ ಸಿಗಾಕೊಂಡು ಆತ್ಮಹತ್ಯೆ ಮಾಡ್ಕೊಂತಾಳೆ. ಕಾರಣ ಏನಂದ್ರೆ ಅವಳು ಪ್ರೀತಿಸಿದಂತ ಹುಡುಗ ಅವಳಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವಳು ತೀರ್ಕೊಂಡಂತ ಒಂದು 20 days 30 days ಅಲ್ಲಿ ಅವ್ರ ತಾಯಿನೂ ಆತ್ಮಹತ್ಯೆ ಮಾಡ್ಕೊಂತಾರೆ. ಕಾರಣ ಏನಂದ್ರೆ ಅವರು ಕಬ್ಬು ಕಡಿಯಕ್ಕೆ ಹೋಗ್ತಾ ಇದ್ದಂತ ತಾಯಿ, ಅಂದ್ರೆ ದಿನ ಕೂಲಿ ಮಾಡಿ ಮಗಳನ್ನ ಓದಿಸಿ ಬೆಳೆಸಿ ಅವಳು ಕೆಲ್ಸಕ್ಕೆ ಸೇರ್ಕೊಂಡು ಇನ್ಮೇಲೆ ನಾನು ಕೆಲಸ ಮಾಡಂಗಿಲ್ಲ, ನಾನು ದುಡಿಯಂಗಿಲ್ಲ, ನನ್ನ ಮಗಳು ನನ್ನನ್ನು ಸಾಕ್ತಾಳೆ ಅಂತ ಒಂದು ಆಲೋಚನೆಯಲ್ಲಿ ಇದ್ದಂಥ ತಾಯಿ ಮಗಳ ಸಾವಿಂದ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಅಂದ್ರೆ ಏನಾಗ್ತಾ ಇದೆ, ಹೌದು ಒಂದು ಯೋಚನೆ ಮಾಡೋಂಥ ರೀತಿ ಮೆಚೂರ್ಡ್ ಆಗಬೇಕು. ಒಂದು ಶಾರ್ಟ್ ಫಿಲಿಮ್ ಮಾಡಿದ್ದೀವಿ, ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಆ್ಯಂಡ್ ಬಿಫೋರ್ ಒಂದು ಸಂಪರ್ಕಿಸಿ ಅಂತ ಮಾಡಿದ್ವಿ. ಅದು ಏನಂದ್ರೆ ಒಂದು ಹೆಣ್ಮಕ್ಳಿಗೆ ಪಕ್ಕ ಇದ್ದಂಥ ಹೆಣ್ಮಕ್ಳಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅವಳು ಅದನ್ನ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾಳೆ. ಯಾಕೆಂದ್ರೆ ತುಂಬಾ ಕಾಲ್ಸ್ ಬರ್ತಿದೆ. ರೀಸನ್ ಏನು, ಬೇಕಾದರೆ ಸಂಪರ್ಕಿಸಿ ಅಂತ ಯಾವ್ದೋ ಒಂದು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಆ ಹುಡುಗಿ ನಂಬರ್ ಬರ್ದಿದ್ದಾರೆ. ಇವಾಗ ಒಂದು ಹುಡುಗಿ ನಂಬರ್ನ ಬರೆಯೋದಕ್ಕೆ ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋದು ಬರೆಯಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಓದಕ್ಕೆ ಬರೆಯಕ್ಕೆ ಬರೋರೇ ಆ ಕೆಲಸ ಮಾಡಿದ್ರೆ ಏನ್ ಹೇಳ್ಬೇಕು? ಆ ಹೆಣ್ಮಕ್ಳು ಆ ತರ ಸೂಕ್ಷ್ಮವಾದ ವಿಷಯಗಳನ್ನ ತಲೆ ಹತ್ರ ಹೇಳ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಅವ್ರು ಶುರು ಮಾಡಿದ್ದೀನಿ. ನಮ್ಮ ದೇವರ ಸನ್ನಿಧಾನದ ಮುಂದೆ ನಾನು ಇವತ್ತು ಬಂದಿರೋದು ನಾನು ಬಹಳ ಸಂತೋಷ ಆಗ್ತೀನಿ. ಇದು ಅಚಾನಕ್ಕಾಗಿ ನನಗೆ ಮಂಜಣ್ಣ ಅವರ ಕೃಪೆ ಮತ್ತು ಎಲ್ಲರ ಇಂದ ನಾನು ಬಂದಿದ್ದೀನಿ. ನಮ್ಮ ಸಂಸ್ಥೆ ಮೂಲ ಉದ್ದೇಶ ಇದೆ, ಮನುಷ್ಯರಾಗಿ ನೋಡಿ, ಅಲ್ಲಿ ಜಾತಿ ಧರ್ಮ ತಾರತಮ್ಯನ ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಮಾಡ್ತೀನಿ. ನಾನು ತುಂಬ ಜನ ಕೇಳ್ತಾ ಇರ್ತಾರೆ, ಅಮ್ಮ ನೀನು ಯಾವ ಜನ ಅಂತ. ನಾನು ಒಂದೇ ಒಂದು ಮಾಡ್ತೀನಿ, ನಾನು ಹೇಳ್ತಾ ಇರ್ತೀನಿ, ನಾನು ಸಜ್ಜನ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳ ಈ ಮಾತು ಮೂಲಕ ಧನ್ಯವಾದಗಳು. ಅವರನ್ನ ಹಿಂದಿನ ಅವತಾರ ಬನ್ನೂರಿನಲ್ಲಿ ಜನಿಸಿದಂಥ ವ್ಯಾಸರಾಜರು. ನೀವು ಪ್ರಹ್ಲಾದರ ಅವತಾರ ಕೇಳಿದ್ರೆ, ನರಸಿಂಹದೇವರ ಅವತಾರಕ್ಕೆ ಕಾರಣವಾದಂಥವ್ರು ಏನಿದ್ದಾರೆ ಅವರು ಮೊದಲನೇ ಅವತಾರ ಪ್ರಹ್ಲಾದರು. ಅದರ ನಂತರ ಬರುವಂಥವ್ರು ವ್ಯಾಸರಾಜರು. 732 ಆಂಜನೇಯನ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿದಂಥ ಪರಮ ಜ್ಞಾನ ವರ್ಣ್ಯರಾದಂಥ ಗುರುಗಳು ವ್ಯಾಸರಾಜರು. ಅವರು ವ್ಯಾಸರಾಜರ ಪ್ರತಿಷ್ಠೆ ಮಾಡಿದ ವಡೆಹಾಂಜನೇಯ ದೇವರ ಸೇವೆ ಮಾಡ್ತಾ ಇರುವಂಥ ನಮ್ಮ ಆತ್ಮೀಯ ಗುರುಗಳಾಗಿರುವಂಥ ನನ್ನ ತಂದೆ ಸಮಾನರು, ಬಹಳ ವಿಶೇಷವಾದ ವ್ಯಕ್ತಿಯವರು, ಬಹಳ ಸ್ನೇಹಜೀವಿ ಪ್ರದೀಪಾಚಾರ್ಯ ಅವರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಪ್ರಸನ್ನವರು 2-3 ಸಾರಿ ಕರೆದಾಗ ಬರೋಕ್ಕಾಗಲಿಲ್ಲ. ಹಾಗೆ ಈ ವರ್ಷ ಬಂದಿದ್ದಾರೆ. ಅದೇನೋ ಭಾಗ್ಯ. ಒಂದು ನಮ್ಮ ತಾಯಿಯವರು ನಾಗಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ. ನಮ್ಮ ಗುರುಗಳು ಪ್ರದೀಪಾಚಾರ್ಯ ಅವರು ಬಂದಿದ್ದಾರೆ. ತುಂಬ ವಿಶೇಷವಾದಂಥ ಈ ಸುಂದರ ವೇದಿಕೆಗೆ ಪ್ರದೀಪಾಚಾರ್ಯ ಗುರುಗಳಿಗೆ ಅತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ತುಂಬು ಮನದಿಂದ ಬಾಗಿಲವನ್ನ ಕೊಡೋದ್ರ ಮೂಲಕ ಹಾರೈಸಿದ್ದಾರೆ. ಜನರೊಟ್ಟಿಗೆ ಸದಾಕಾಲ ಜನರಿಗಾಗಿ ದುಡಿಯುವಂತಹ ಸರಳ ಚೌಧರಿ ಮೇಡಮ್ ರವರಿಗೆ ಭಾವಪೂರ್ವಕವಾದಂತಹ ಸಾಂಸ್ಕೃತಿಕ ಪ್ರತೀಕವಾದಂತಹ ಬಾಗಿನ ಸಮರ್ಪಣೆ. ಮೇಡಮ್ ನಿಮಗೆ ಶುಭವಾಗಲಿ ಅಂತ ಕೇಳ್ಕೊಳ್ತೇನೆ. ಗೋಪಿರವರು
ಊರು ಹಬ್ಬದ ವಾತಾವರಣ, ಎಲ್ಲ ದೇವಾನು ದೇವತೆಗಳನ್ನ ಧರೆಗೆ ಕರೆಸಿದಂತಹ ಹಿರಿಯ ಚೇತನ ಶಂಕರಪ್ಪರವರು ಹಾಗೂ ಅವರ ಮಗ ಪ್ರಸನ್ನರವರಿಗೆ ರಾಜೇಶ್ವರವರಿಗೆ ಜೋರಾದ ಚಪ್ಪಾಳೆ. ದೇಶದಾದ್ಯಂತ ಅವರ ಕೀರ್ತಿ ಪತಾಕೆಯನ್ನು ಆರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಸಾವಿರಾರು ಜನ ಕಚ್ಚಿಗೆರೆ ಗ್ರಾಮದವರೆಲ್ಲ ಸೇರಿದ್ದಾರೆ. ಸಾಧಿಸಿದಂಥ ಎಷ್ಟೋ ಜನರನ್ನ ವೇದಿಕೆ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನದಲ್ಲೂ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥವ್ರನ್ನ ಕರೆದು ಇವತ್ತು ಆ ಶನಿ ಮಹಾತ್ಮನ ಎದುರುಗಡೆ ಇಡೀ ಊರವ್ರಿಗೆ ಒಂದು ಮೆಸೇಜ್ನ ಕೊಟ್ಟು ಈ ಊರಿನ ಮಕ್ಕಳು ಹಾಗೆ ಬೆಳಿಬೇಕು ಅಂತ ಹೇಳಿ ಆ ಭಗವಂತನ ಮುಂದೆ ಪ್ರಮಾಣ ಮಾಡಿಸಿದ್ದು ಭಾಳ ಚೆನ್ನಾಗಿತ್ತು. ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನನ್ನು ಕರೆಸಿ ಪ್ರಸನ್ನ ಮತ್ತು ಅವರ ಕುಟುಂಬದವರು ನನ್ನನ್ನು ಸನ್ಮಾನಿಸಿದ್ದಾರೆ. ನಮ್ಮ ಹುಡುಗ, ನಮ್ಮ ಮಂಡ್ಯದ ಹೋರಾಟಗಾರ ಮಂಜುನಾಥ್ ಮಗನ ಸಮಾನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ನನಗೆ ಭಾಳ ಸಂತೋಷ ಆಗಿದೆ. ಆ ಊರಿನ ಜನರ ಪ್ರೀತಿ ನೋಡಿ. ಆ ಹಾಡು ಕಚ್ಚಿಗೆರೆ ಗ್ರಾಮದಲ್ಲಿ 41ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ತುಂಬ ಸಂಭ್ರಮದಿಂದ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಕಾರದೊಂದಿಗೆ ಭಗವಂತನ ಕೃಪೆಯೊಂದಿಗೆ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಎಲ್ಲರಿಗೂ ಧನ್ಯವಾದ. ತುಂಬ ಚೆನ್ನಾಗಾಗಿದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾಗಲಕ್ಷ್ಮಿ ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಮ್ಮ ನಾಗಲಕ್ಷ್ಮಿ ಅಮ್ಮವರು ಅಂತ ಹೇಳ್ಬೋದು. ಅವರು ಈ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಹೃದಯಪೂರ್ವಕವಾಗಿ ಬರ್ತೀವಿ ಅಂತ ಒಪ್ಕೊಂಡ್ರು. ನನ್ನ ಗ್ರಾಮಕ್ಕೆ ಅವ್ರು ಬಂದಿರೋದು ತುಂಬಾ ಖುಷಿಯಾಗಿದೆ. ಆಡದಂತ ಅನುಭವದ ಮಾತುಗಳು, ಆ ಭಗವಂತನ ಮೇಲೆ ಆಡದಂತ ಅನುಭವದ ಮಾತುಗಳು, ಈ ದೇವಸ್ಥಾನದ ಬಗ್ಗೆ ಇರುವಂತ ಪ್ರೀತಿ, ಈ ಗ್ರಾಮದ ಬಗ್ಗೆ ಇಟ್ಟಿರುವಂತ ಪ್ರೀತಿ, ನಮ್ಮೇಲೆ ಇಟ್ಟಿರುವಂತ ಪ್ರೀತಿ, ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ ಜೀವ ಇರುವಂತ ಚಿರೋಣಿಯಾಗಿರೋಣ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಕಸಬು ಹೋಬಳಿಯಲ್ಲಿ ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ನಾನು ನೋಡಿರೋ ಮಟ್ಟಿಗೆ ಒಂದು ಅದ್ಭುತವಾದ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಷ್ಟೊಂದು ಭಕ್ತಾದಿಗಳ ಸಹಕಾರದೊಂದಿಗೆ ಮಾಡುವಂತ ಜಾತ್ರೆ ಮೊದಲಾಗಿದೆ. ಇದು ಎಲ್ಲರ ಬಾಯಿಂದ ಎಲ್ಲ ಬಂದಂತ ವ್ಯಕ್ತಿಗಳಿಂದ, ಒಬ್ಬ ಗಣ್ಯ ವ್ಯಕ್ತಿಗಳಿಂದ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಕಚ್ಚಿಗೆರೆ ಶನೇಶ್ವರ ಸ್ವಾಮಿ ಕ್ಷೇತ್ರ ಜಾತ್ರೆ ಅಂದ್ರೆ ಒಂದು ಗ್ರ್ಯಾಂಡ್, ಒಂದು ಅದ್ದೂರಿ ಅನ್ನುವಂತ ಎಲ್ಲ ಸಂಚಲನ ಆಗಿದೆ. ಅದು ಭಗವಂತನ ಕೃಪೆ. ಅದು ನಮ್ಮ ಗ್ರಾಮದ ನಮ್ಮ ಭಕ್ತಾದಿಗಳ ಒಂದು ಅವ್ರ ಭಕ್ತಾದಿಗಳ ಸಹಕಾರ, ಭಕ್ತಾದಿ ಮಾಡಿದಂತ ಒಂದು ಶಕ್ತಿ ಇಷ್ಟೆಲ್ಲ ಆಗಿದೆ. ಅದು ಭಕ್ತಾದಿಗಳು ಭಗವಂತಂದು ನಮ್ದೇನಿಲ್ಲ. ಆ ಯಪ್ಪ ಹಿಂಗೆಲ್ಲ ಬೆಳೆಸ್ಕೊತಾ ಇದ್ದೇನೆ. ಆ ಯಪ್ಪಂದು ಎಲ್ಲ ನಮ್ಮ ಭಗವಂತ ಶನೇಶ್ವರ ಸ್ವಾಮಿ ಇನ್ನೂ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಈ ಜೀವ ಇರೋವರೆಗೂ ಸೇವೆ ಮಾಡೋಣ. ನಮಸ್ಕಾರ. ಹೇಳ್ಬೇಕು ಅಂದ್ರೆ ಭಗವಂತ ನನಗೊಂದು ಶಕ್ತಿ, ನನ್ನನ್ನ ಎಳ್ಕೊಂಡು ಹೋಗ್ತಾರೆ ನಮ್ಮ ಭಕ್ತಾದಿಗಳು. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಹೊರಗಡೆ ₹1 ಫಂಡ್ ತಂದಿಲ್ಲ ನಾನು. ಇದೆಲ್ಲ ಭಕ್ತಾದಿಗಳು ಸಹಕಾರದಿಂದ ಮಾಡ್ತಾ ಇರೋದು. ನಮ್ಮ ಕುಮಾರಣ್ಣ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ₹1 ಸಾವಿರ ಕೊಟ್ಟಿರುವಂತ ಕಾಣಿಕೆಗಳು ಮಾಡ್ತಾ ಇರೋದು. ಒಬ್ರು ಮನೆ ಶ್ರೀಮಂತರ ದುಡ್ಡಿಲ್ಲ, ಒಬ್ರು ರಾಜಕೀಯ ವ್ಯಕ್ತಿ ದುಡ್ಡಿಲ್ಲ. ಇದು ಭಕ್ತಾದಿಗಳಿಂದ ಆಗ್ತಾ ಇರುವಂತ ಜಾತ್ರೆ. ಅದು ತುಂಬಾ ಖುಷಿ ಕೊಡುತ್ತೆ. ಅವ್ರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ, ಅಭಿಮಾನ, ಲಕ್ಷ ಇಷ್ಟೆಲ್ಲ ಖರ್ಚು ಮಾಡೋಕೆ ಕಾಣಬಹುದು. ಅದು ತುಂಬಾ ಖರ್ಚಾಗಿದೆ. ಅದಕ್ಕೆಲ್ಲ ಶಕ್ತಿ ಕೊಟ್ಟಿರೋದು ನನ್ನೆಲ್ಲ ಭಕ್ತಾದಿಗಳು. ನಮ್ಮ ಭಗವಂತನ ಒಂದು ಆಶೀರ್ವಾದ, ಭಗವಂತನ ಕೃಪೆ ಎಲ್ಲ. ನಮ್ಮ ಶಿವ ಆಗಿರ್ಬೋದು, ನಮ್ಮ ಹನುಮಣ್ಣ ಆಗಿರ್ಬೋದು, ನಮ್ಮ ಸೋಮಣ್ಣ ಆಗಿರ್ಬೋದು, ತುಂಬಾ ಜನ ಆಗಿದ್ದಾರೆ. ನಮ್ಮ ಅಣ್ಣ ಆಗಿರ್ಬೋದು, ತುಂಬಾ ಜನ ಆಗಿದ್ದಾರೆ. ಎಲ್ಲ ಭಕ್ತಾದಿಗಳು ಸಹಕಾರದ ಮುಖಾಂತರ ಮಾಡ್ತಾ ಇರೋದು. ಭಕ್ತಾದಿಗಳು ಸಹಕಾರ ನಡೆದಿರುವಂತ ಜಾತ್ರೆ ಇದು.